ನಾಗರ ಪಂಚಮಿ ಅಂದರೆ ಸಾಕು ನಾವು ಪ್ರತಿ ವರ್ಷ ಬರೋ ನಾಗರ ಪಂಚಮಿ ದಿನ ಹುತ್ತಕ್ಕೆ ಹೋಗಿ ಹಾಲನ್ನು ಎರೆಯುವಂಥ ಪದ್ಧತಿ ನಮ್ಮ ಹಿಂದಿನ ಕಾಲದಿಂದ ಬಂದಿದೆ. ಅದರಲ್ಲೂ ವಿಶೇಷವಾಗಿ ನಾವು ಈ ಹುತ್ತುಗಳನ್ನ ನೋಡೋದಾದರೆ ರೈತರ ಹೊಲದಲ್ಲಿ ನೋಡ್ತಾ ಇದ್ದೀವಿ, ಬೇರೆ ಬೇರೆ ಬಯಲು ಪ್ರದೇಶ ಎಲ್ಲ ಹುತ್ತುಗಳನ್ನ ನೋಡ್ತಾ ಇದ್ದೀವಿ. ಆದರೆ ಬೀದರ್ನಲ್ಲಿ ಒಂದು ಮನೆಯಲ್ಲೂ ಕೂಡ ಸುಮಾರು ಒಂದು 5 ದಶಕದಿಂದನೂ ಕೂಡ ಇಲ್ಲಿ ಮನೆಯಲ್ಲೇ ಹುತ್ತು ಬೆಳೆದಿರ್ತಕ್ಕಂಥದ್ದು. ಇಲ್ಲಿ ದೃಶ್ಯನ ನೋಡ್ಬೋದು ನೀವು. ಬೀದರ್ನಲ್ಲಿ ಇರ್ತಕ್ಕಂಥ ಈ ಹುತ್ತ ಇದು ಸುಮಾರು ಒಂದು 5 ದಶಕದಿಂದ ಅಂದರೆ ಸುಮಾರು 50 ವರ್ಷಗಳಿಂದ ಇಲ್ಲಿ ಈ ಹುತ್ತನ್ನು ಬೆಳೀತಾ ಇದೆ. ಯಾಕೆಂದರೆ ಮೊದಲು ಚಿಕ್ಕದು ಒಂದು ಫೂಟ್ ಇದ್ದಂಥ ಈ ಹುತ್ತ ಈಗ ಕಾಲಕ್ರಮೇಣವಾಗಿ ಸುಮಾರು ಒಂದು 7 ರಿಂದ 8 ಫೀಟ್ವರೆಗೆ ಕೂಡ ಇಲ್ಲಿ ಹುತ್ತ ಬೆಳೆದಿರ್ತಕ್ಕಂಥದ್ದು. ಈ ಹುತ್ತಕ್ಕೆ ಕೂಡ ಈ ಬೀದರ್ ಜಿಲ್ಲೆಯ ವಿವಿಧ ಭಾಗದಿಂದನೂ ಕೂಡ ಸಾಕಷ್ಟು ಮಹಿಳೆಯರು ಕೂಡ ಇಲ್ಲಿಗೆ ಬರ್ತಾರೆ. ಪ್ರತಿ ಅಮಾವಾಸ್ಯೆ ಇರ್ಬೋದು, ಹುಣ್ಣಿಮೆ ಇರ್ಬೋದು, ಅದರಲ್ಲೂ ವಿಶೇಷವಾಗಿ ನಾಗರ ಪಂಚಮಿ ಇದ್ದಂಥ ಸಮಯದಲ್ಲಿ ಸಾಕಷ್ಟು ಜನ ಮಹಿಳೆಯರು ಬಂದು ಇಲ್ಲಿಗೆ ಹುತ್ತಕ್ಕೆ ಏನೋ ಹಾಲು ಎರೆದು ಇಲ್ಲೇನೋ ಪೂಜೆ ಮಾಡಿ ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸುವಂಥ ಈ ನಾಗದೇವರಲ್ಲಿ ಕೇಳ್ಕೊತಾರೆ. ಯಾಕೆಂದರೆ ಇದು ಪ್ರತಿ ವರ್ಷವೂ ಕೂಡ ಇಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿಯಾಗಿದೆ. ಯಾಕೆಂದರೆ ಈ ದೃಶ್ಯದಲ್ಲೂ ಕೂಡ ನೋಡ್ಬೋದು ನೀವು, ಸಾಕಷ್ಟು ಮಹಿಳೆಯರು ಕೂಡ ಇವತ್ತು ನಾಗರ ಪಂಚಮಿ ಇರೋದ್ರಿಂದಾಗಿ ಇಲ್ಲಿನ ಬಂದು ಪೂಜೆ ಪುನಸ್ಕಾರನ ಮಾಡಿ ನಾಗದೇವರ ಹತ್ರ ಏನು ತಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸುವಂತ ಕೇಳ್ಕೊಂಡು ಬರ್ತಿರ್ತಕ್ಕಂಥದ್ದು. ಈಗ ಇಲ್ಲಿ ಇರ್ತಕ್ಕಂಥ ಮಹಿಳೆಯರು ಕೂಡ ಇಲ್ಲಿ ಸಾಕಷ್ಟು ಜನ ಇದ್ದಾರೆ. ಇದರಿಂದ ಈ ಹುತ್ತದಿಂದ ಆಗಿರ್ತಕ್ಕಂಥ ಅವರಿಗೆ ಅನುಕೂಲದ ಬಗ್ಗೆ ಕೇಳೋಣ. ಮೇಡಮ್ ಹೇಳಿ, ಎಷ್ಟು ವರ್ಷದಿಂದ ಬರ್ತಿದ್ರಿ? ಇದು ನಮ್ಮ ಮನೆ ಪಕ್ಕದ ಐತ್ರಿ. ಅವ್ರು ನಮ್ಗೆ ತುಂಬ ಪರಿಚಯ ಐತ್ರಿ. ಇವ್ರ ಅತ್ತಿ ಮಾವ ಇಲ್ಲಿಂದ ಹಿಡ್ಕೊಂಡು ಬಂದಿವ್ರಿ. ಅವ್ರದ್ದೆಲ್ಲ ಸತ್ಯ ಘಟನೆಗಳು ನಮ್ಗೆ ಗುರ್ತದ ರೀ ಅಷ್ಟೇ. ನೀವು ಎಷ್ಟು ವರ್ಷದಿಂದ ಬರ್ತೀವಿ? ಏನು ಈಗ ನಾನು ಹುತ್ತಿನ ಶಂಕರಪ್ಪ ಚಂದ್ರಕಾಂತ್ ಶಿಲ್ವಂತ್ ಅವ್ರದ್ದು ಸೊಸಿ ಇದ್ದಿದ್ದೇನೆ ಸಣ್ಣಕ್ಕಿ ಅವ್ರದ್ದು. ಯಾಕಂದರೆ ನಾನು ಮೊನ್ನೆ ಲಗ್ನ ಆಗ್ಯದ 15 ವರ್ಷ ಇತ್ತು. ಅಂದಿನ ಹಿಡಿದು ನಮ್ಮಲ್ಲಿ ಹುತ್ತು ಚಂದೆ ಬೆಳ್ಕೊತಾನೆ ಹೊಂಟದ. ನಮಗೆಲ್ಲರಿಗೆ ಚೆನ್ನಾಗೇ ಮಾಡ್ಯದೆ. ನಮ್ಮ ಅದ್ರದಿಂದ ನಾವೆಲ್ಲರೂ ಮುಂದಾಗೆ ಬಂದಿದ್ದೇವೆ. ನಮ್ಮ ದೊಡ್ಡಕ್ಕಿ ನೆಗಣಿ ನಮ್ಮ ದೊಡ್ಡ ಭಾವ ಅವರು ಪೂಜೆ ಮಾಡುತ್ತಾರೆ. ಅವ್ರಿಗೆ ಮಕ್ಕಳು ಇಲ್ಲನೇ ಇದು ಯಾರ್ಯಾರು ಪೂಜೆ ಹರಕೆ ಮಾಡಿದ್ದಾರೆ ಅವರಿಗೆಲ್ಲ ಒಪ್ಪಿಗೆ ಆಗಿದ್ದಾರೆ. ಎಲ್ಲರೂ ಏನು ಅಂತಂದರು. ಯಾರು 2 ಪ್ಲೇಟ, ಯಾರು ತೋಟುಲ್ಲ, ಹಿಂಗೆಲ್ಲ ಬೆಳ್ಕೊತಾನೆ ನಡೆದದ. ನಮಗೆಲ್ಲ ಭಾಳ ಚೆನ್ನಾಗಿ ಇಟ್ಟಿದ್ದಾರೆ. ಇದು ಹೆಂಗೆ ಹುತ್ತು ಬೆಳತ್ತದಲ್ಲ ಹಂಗೆ ನಾವು ಎಲ್ಲರೂ ಮುಂದಾಗೆ ಬಂದಿದ್ದೇವೆ. ಹಸು ಮೂಗುರು ಅಣ್ಣ ತಮ್ಮರೆಲ್ಲ ಚೆನ್ನಾಗೇ ಇದ್ದೇವೆ. ಒಬ್ಬರು ನಮ್ಮ ನಡುವಿನವರು ಭಾವರು ಭಾಳ. ನೀವು ಹೇಳಿ, ನಿಮ್ಗೆ ಯಾವ ಅನುಕೂಲ ಆಗಿದೆ ಅಂತ? ನಮಗೆಲ್ಲ ಮಾತಿಲ್ ಚಂದ ಆಗ್ಯದ ನೋಡ್ರಿ. ಮಕ್ಕಳಿದಿಲ್ಲ, ಈಗ ಮಕ್ಕಳು ಆದರು ಹರಕೆ ಮಾಡಿನ್ಕ ಎಲ್ಲ ಏನು ಭೀ ಇದು ಇಲ್ದಪ್ಲೆ ಗಲ್ಯಾಗ ಭೀ ಎಲ್ಲರಿಗೆ ಏನು ಹರಕೆ ಮಾಡ್ರು ಭೀ ಎಲ್ಲ ಮಾತಿಲ್ ಚಂದೇ ಆಗ್ಲತ್ತದು. ಯಾರಿಗೆ ಭೀ ಹಿಂಗೆ ಏನು ಭೀ ಕೆಟ್ಟದಾಗಿಲ್ಲ. ಇಷ್ಟು ಗಲ್ಯಾಗ ಇದ್ದಿನ್ಕ ಎಲ್ಲ ಕಡೆಯಿಂದ ಜನ ಬರ್ತಾರ. ಭಾಳ ಚಂದ ಅನ್ನಿಸ್ಲತ್ತದ ನೋಡ್ರಿ. ಸುಮಾರು ಒಂದು 50 ವರ್ಷದಿಂದ ಕೂಡ ಈ ಹುತ್ತ ಇಲ್ಲಿದೆ. ಯಾಕಂದರೆ ಮೊದಲು ತಗಡಿನ ಶೆಡ್ಡಲ್ಲಿ ಈ ಹುತ್ತ ಇತ್ತು. ಈಗ ಅವರು ಕೂಡ ಇಲ್ಲಿ ಸಾಕಷ್ಟು ಜನ ಭಕ್ತರು ಬಂದು ಈ ಇದಕ್ಕೆ ಸಾಕಷ್ಟು ಜನ ಒಂದು ಹೆಲ್ಪನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ದೊಡ್ಡ ದೇವಸ್ಥಾನವನ್ನು ಕೂಡ ಇಲ್ಲಿ ಕಟ್ಟಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಬೀದರ್.